Today I'm going to look at the Cleome. This Cleome is one of the, it's a very important culinary herb actually, and medicinal and all that. It has all the properties needed for to make an excellent garden plant, particularly for biodiversity gardens. And very hardy. You can see this is some vacant plot, neglected place. How beautifully it's growing here. So this one little bit I'll tell about this, what I learned in the internet. It is one of the classical herb of Ayurveda. That is, it's got a Sanskrit name and all that, and the properties are described by Ayurvedic Pandits and all. It's heating and good for the brain, and so many 100 uses are there. And this Cleome some ಎಷ್ಟಿತ್ತದು 100 ಜಾತಿನ ಎಷ್ಟು ಹೇಳ್ದ ಅವನು 50-60 ಜಾತಿ ಇದೆ 50-60 ವೆರೈಟೀಸ್ are there. And then flowers look like this. ಅರಳಿದ ಹೂ ಒಂದಿದೆಯಾ ಒಳಗಡೆ ಕಾಣೋಂಥದ್ದು? ಹಾಂ, ಇಲ್ಲಿದೆ ನೋಡಿ. ಹಾಂ, ಇದು ಇಲ್ಲೊಂದು ಸಿಕ್ಕಿದೆ. ಅದ್ರ ಒಳಗಡೆ ಹೆಂಗಿದೆ ಅಂತ ನೋಡೋಕ್ಕೆ. ಇನ್ಸೈಡ್ ದ ಪ್ಲಾಂಟ್ ಫ್ಲವರ್. ಬಿಡು, ಒಂದು ಹೂವು ಕ್ಲೀನಾಗಿ ನೋಡ್ಬೇಕಾಗುತ್ತೆ ಏನು ಅಂತ. ನೋಡು ಹೆಂಗಿದೆ ನೋಡು, ಒಳ್ಳೆ ಇದ್ರ ಮೊಲದ ಕಿವಿ ಇದ್ದಂಗಿದೆ ನೋಡು. ಹಾಂ, ಆಯಿತಾ. ಸೊ ಕ್ಲಿಯೋಮೆ ಏನಾದ್ರೆ ಹೆಸರು? ಜ್ಞಾನೇಂದ್ರನಾ? ಜ್ಞಾನೇಂದ್ರ. ಹಾಂ, ಇದೆ. ಇದ್ರ ಎಲೆ ಮೂಸು ನೋಡು ಹೆಂಗಿದೆ ಅಂತ. ಬರ್ತಾ ಇದೆಯಾ? ಹಾಂ, ಅದು ಸಖತ್ ಸ್ಟ್ರಾಂಗು. ಇದು ನಾರ್ತ್ ಆಫ್ರಿಕಾದಲ್ಲಿ ಮರುಭೂಮಿ ಸೈಡೆಲ್ಲ ಇದನ್ನ ಅಡುಗೆ ಮಾಡ್ಕೊಂಡು ತಿಂತಾರಂತೆ, ಆಯಿತಾ. ಅಲ್ಲೆಲ್ಲ ನಿನ್ನ ಸೂಪರ್ ಮಾರ್ಕೆಟೆಲ್ಲ ಬಂದಿಲ್ಲ, ರಿಲಯನ್ಸು ಇವರೆಲ್ಲ ಇಂಥದ್ದು ತಿನ್ಕೊಂಡು ಬದುಕಬೇಕು, ಅವ್ರಿಗೆಲ್ಲ ಗೊತ್ತು ಹೆಂಗೆ ತಿನ್ನೋದು. ಹಾಂ, ಹೌದು. ಹಾಂ, ಆಮೇಲೆ ಆ ನಾರ್ತ್ ಆಫ್ರಿಕಾದಿಂದ ಹಿಂದಿನವರೆಲ್ಲ ಅಲ್ಲಿ ಇಲ್ಲಿ ತಂದು ಗಾಳಿಯೆಲ್ಲ ಬೀಜಕ್ಕೆಲ್ಲ ಗಾಳಿ ಹಾರಿ ಸ್ಪ್ರೆಡ್ ಆಗಿದೆ. ಇನ್ ಆಲ್ ಹಾಟ್ ಟ್ರಾಪಿಕಲ್ ಕಂಟ್ರೀಸ್ ಇಟ್ ಈಸ್ ನೌ ಫೌಂಡ್, ಇನ್ಕ್ಲೂಡಿಂಗ್ ಇಂಡಿಯಾ. ಇಂಡಿಯಾದಲ್ಲೂ ಇದು 106 ವರ್ಷದಿಂದ ಸೇರಿಕೊಂಡು ಚೆನ್ನಾಗೇ ಇದೆ. ಗುಜರಾತಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾರಂತೆ. ನಮ್ಮ ಕನ್ನಡಿಗರು ತಿನ್ನಲ್ಲ. ನೀವ್ಯಾರ ತಿಂದಿದ್ದೀರಾ? ಇಲ್ಲ, ಇದನ್ನ ನೋಡೋದಿಲ್ಲ, ಇದು ಹೆಸರೇ ಗೊತ್ತಿಲ್ಲ. ಕಳೆ ಥರ ಬೆಳ್ಕೊಂಡಿದೆ. ಅದು ನಿಜವಾಗ್ಲೂ ಇದೊಂದು ತುಂಬ ನ್ಯೂಟ್ರಿಷಿಯಸ್ಸು. ಪ್ರೋಟೀನ್ ಇದೆಯಂತೆ, ಅದಿದೆಯಂತೆ, ಇದೆಯಂತೆ, ಏನೇನೋ ಇದೆಯಂತೆ, ಕಹಿ ಟೇಸ್ಟ್ ಅಂತೆ. ಅದಕ್ಕೆ ಏನೇನೋ ಮಾಡಿಕೊಂಡು ರುಚಿ ಮಾಡ್ಕೊಂಡು ತಿಂತಾರಂತೆ. ಮಲೇಷ್ಯಾದಲ್ಲೂ ತಿಂತಾರಂತೆ, ಇಂಡೋನೇಷ್ಯಾದಲ್ಲೂ ತಿಂತಾರಂತೆ, ಆಫ್ರಿಕಾದಲ್ಲೂ ತಿಂತಾರಂತೆ, ಇಂಡಿಯಾದಲ್ಲೂ ತಿಂತಾರಂತೆ. ಬುದ್ಧಿವಂತರು ಎಲ್ಲಿದ್ದಾರೋ ಅವರೆಲ್ಲ ತಿಂತಾಯಿದ್ದಾರೆ. ಉಳಿದವರು ಈಗ ನಾವು ಹೇಳಿದ್ದೀವಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ಅದನ್ನ ತಗೊಂಡು ಅವರು ಅಡುಗೆ ಮಾಡ್ಕೋಬೋದು ಬೇಕಿದ್ರೆ. ಈಗ ಅದ್ರ ಎಲೆ ಹೇಳ್ತೀನಿ ನೋಡು, ಡಿಸ್ಕ್ರಿಪ್ಷನ್ ಬನ್ನಿ ಇಲ್ಲಿ. ಅಂಟು ಮುಟ್ಟಿದ್ರೆ ಆಯಿತಾ, ಮುಟ್ಟು ನೋಡೊಂದು ಎಲೆ. ಹಾಂ, ಸ್ಟಿಕ್ಕಿ. ಅದು ಯಾಕೆ ಸ್ಟಿಕ್ಕಿ ಅಂದರೆ ಅದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಕೆಮಿಕಲ್ ಇದೆ ಅದರ ಅಂಟು. ಆಮೇಲೆ ಕೂದಲು ಕಾಣುತ್ತಾ ಅಡಿಗೆ ನೋಡು, ಇಲ್ಲಿ ನೋಡು, ನಾನು ಕ್ಯಾಮ್ರಾದಲ್ಲಿ ನೋಡು, ನಾನು ಹಿಂದೆ ಕೂತ್ಕೊಂಡು. ಹಾಂ, ಸೊ ಅಂಥದ್ದಕ್ಕೆ ಒಂದು ಪ್ಯೂಬಿಸೆಂಟ್ ಅಂತಾರೆ, ಅಥವಾ ಒಂದು ಕೂದಲಿರೋದೊಂದು, ಅದೊಂದು ಕ್ಯಾರೆಕ್ಟರು. ಇದು ಅದೇನಾ? ಬೇರೆ ಜಾತಿನ? ಬೇರೆ ಇದು. ಹಾಂ, ಸೊ ಎಲೆ ಯಾವ ಥರ ಬರುತ್ತೆ ಅಂದರೆ ಹಿಂಗೆ. ಅದರ ಹತ್ತಿರ ಬಂದರೆ ಕಹಿ ವಾಸನೆ ಬಿಡುತ್ತದು, ಮುಟ್ಟಬೇಕಾಗಿಲ್ಲ ಅಲ್ಲ. ಮುಟ್ಟಿದಂತೂ ಕೆಟ್ಟ ವಾಸನೆ. ಕೆಟ್ಟದು ಅಂದರೆ ಒಂಥರ ವಿಚಿತ್ರವಾದ ವಾಸನೆ. ಬೀಜ, ಒಣಗಿದ ಬೀಜ ಕಾಣುತ್ತೆ ನೋಡಿ, ಕಾಯಿ ಹಿಂಗಿರುತ್ತೆ, ಕಡ್ಡಿ. ಒಣಗಿದ ಬೀಜ ಇದೆಯಾ? ಒಣಗಿಸ್ಕೋಬೋದು ಸರ್ ನಾವು. ಇಲ್ಲೆಲ್ಲ ಅದು ಇರ್ಬೋದು ನೋಡು, ಆ ಕಡೆಯಿಂದ ಮೆಲ್ಲಗೆ ಹೋಗಿ. ಒಟ್ಟು ಇದ್ರ ಹೆಸರು ಕ್ಲಿಯೋಮೆ, ಏನದು? ಜ್ಞಾನೇಂದ್ರ, ಆಯ್ತು. ಹಾಂ ಹಾಂ, ಆಮೇಲೆ ಇಂಪಾರ್ಟೆಂಟ್ ಹರ್ಬಲ್ ಪ್ಲಾಂಟ್. ಕರೆಕ್ಟ್, ಎಲ್ಲ ಕಲಿತಾ ಇದೆಯಲ್ಲ. ನನ್ನ ಸೆಂಟೆನ್ಸ್ ನಾನು ಮುಗಿಸೋದಕ್ಕಿಂತ ಮುಂಚೆ ನೀನೇ ಹೇಳೋಕ್ಕೆ ಶುರು ಮಾಡಿಬಿಟ್ಯಾ. ಇಂಪ್ರೂವ್ ಆಗ್ತಾಯಿದೆ. ಇವತ್ತು ನೀನು ಪಾಸ್, A+. ನಿಮಗೆ ಇದು 5 ಸ್ಟಾರು ಅದೇನೋ ಚಾಕ್ಲೇಟ್ ಇದೆಯಲ್ಲ ಅದು ಕೊಡಿಸ್ಬಿಡ್ತೀನಿ ಹೋಗ್ತಾ.